ಸೊ ನಾವು ಈ ವಿಡಿಯೋ ಒಳಗಡೆ HF100 ಲೋನ್ EMI ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದು ಬೈಕ್ ಮ್ಯಾಗ ನೀವು ಲೋನ್ ಮಾಡಿಸ್ತೀರ ಅಂತಂದ್ರೆ ಅದು 3 ವಿಷಯಗಳ ಮೇಲೆ ಡಿಪೆಂಡ್ ಆಗ್ತೈತಿ. ಮೊದಲನೇದು ನಿಮ್ಮ ಬೈಕಿನ ಪ್ರೈಸ್, ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಿ ಅನ್ನೋದು. ಮೂರನೇದು ನಿಮ್ಮ ಸಿವಿಲ್ ಸ್ಕೋರ್ ಯಾಕೆ ಮ್ಯಾಟರ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚಲೋ ಇತ್ತು ಅಂತಂದ್ರೆ 8% ಇಂಟ್ರೆಸ್ಟ್, ಒಂದು ಮೀಡಿಯಂ ಇತ್ತು ಅಂದ್ರೆ 10% ಇಂಟ್ರೆಸ್ಟ್, ನಿಮ್ಮ ಸಿವಿಲ್ ಸ್ಕೋರ್ ಪೂರ್ತಿ ಹಾಳಾಗಿದ್ರೆ 18% ಇಂಟ್ರೆಸ್ಟ್ ರೇಟ್ ಬೀಳ್ತಾ ಹೋಗ್ತೈತಿ. 3 ವಿಷಯದಾಗ ಮೊದಲನೇ ವಿಷಯ ಬೈಕಿನ ಪ್ರೈಸ್. ನಮಗೆ ಬೈಕಿನ ಪ್ರೈಸ್ ಈಗಾಗಲೇ ಗೊತ್ತೈತಿ, ಯಾಕಂದ್ರೆ ನಾವು ವಿಡಿಯೋ ಒಳಗಡೆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೈಕ್ ಹೀರೋ ಅವರ HF100 ಬೈಕ್. ಮಾರ್ಕೆಟ್ ಒಳಗಡೆ ಅತಿ ಕಡಿಮೆ ಆನ್ ರೋಡ್ ಪ್ರೈಸ್ ಇರುವಂತಹ ಬೈಕ್ ಇದು. ಸೊ ಇದ್ರದ್ದು ಆನ್ ರೋಡ್ ಪ್ರೈಸ್ ಹಾವೇರಿ ಜಿಲ್ಲೆ ಸವಣೂರು ಒಳಗಡೆ 65,903 ರೂಪಾಯಿ ಆಗ್ತೈತಿ. ನಿಮ್ಮ ತಾಲೂಕು ವೈಸ್ ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ ಆನ್ ರೋಡ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತೈತಿ. ಒಂದ್ಸಲ ಶೋರೂಮಿಗೆ ಭೇಟಿ ನೀಡಿ ಆನ್ ರೋಡ್ ಪ್ರೈಸ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ರಿ. ಸೊ ಈ 65,903 ರೂಪಾಯಿ ಇನ್ಸೂರೆನ್ಸ್, ಪಾಸಿಂಗ್, ನಂಬರ್ ಪ್ಲೇಟ್ ಎಲ್ಲ ಸೇರಿಸಿ ಆನ್ ರೋಡ್ ಪ್ರೈಸ್ ಆಗಿರ್ತೈತಿ. ಈ 65,903 ರೂಪಾಯಿಗೆ ಬ್ಯಾಂಕ್ನವ್ರು ನಿಮ್ಗೆ 95% ಲೋನ್ ಮಾಡಿಸ್ಕೊಡ್ತಾರ. ಇನ್ನು 95% ಲೋನ್ ಮಾಡಿಸ್ಕೊಟ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗೈತಿ. ಅದ್ರ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ 16,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೇಕಾಗ್ತೈತಿ. 16,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಬಾಕಿ ಉಳಿದಿರುವಂತಹ 49,903 ರೂಪಾಯಿಗೆ ಬ್ಯಾಂಕ್ ಅಥವಾ ಫೈನಾನ್ಸ್ನವ್ರು ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾರ. ಆ ಲೋನ್ ಮಾಡಿಸಿದಕ್ಕೆ ಅವರು ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಇಂಟ್ರೆಸ್ಟ್ ತೊಗೊಂತಾರ. ಸೊ ಆ ಇಂಟ್ರೆಸ್ಟ್ ರೇಟ್ ಎಷ್ಟೈತಿ ಅಂತಂದ್ರೆ 10% ಐತಿ. ಅದು ನಿಮಗೆ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ. 8 ಅಥವಾ 10, 18% ಆಗ್ಬೋದು. ನಾವು ಆವ್ರೇಜ್ ಇರೋಂತಹ 10% ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ನೀವು ಈ ಲೋನ್ ಅಮೌಂಟ್ ಆಗಿರುವಂತಹ 49,903 ರೂಪಾಯಿಗೆ 12 ತಿಂಗಳದ್ದು ಲೋನ್ ಪೀರಿಯಡ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI 4,574 ರೂಪಾಯಿ ಬರ್ತೈತಿ. 18 ತಿಂಗಳದ್ದು ಲೋನ್ ಪೀರಿಯಡ್ ಮಾಡಿಸಿದ್ರೆ ನೀವು 3,192 ರೂಪಾಯಿ ಬರ್ತೈತಿ. ಇನ್ನು 24 ತಿಂಗಳದ್ದು ಲೋನ್ ಪೀರಿಯಡ್ ಮಾಡಿಸಿದ್ರೆ ನೀವು 2,499 ರೂಪಾಯಿ ಬರ್ತೈತಿ. ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ತೀರ ಅನ್ನೋದ್ರ ಮ್ಯಾಗ ನಿಮ್ಮ ಒಂದು ತಿಂಗಳದ್ದು EMI ಎಷ್ಟು ಬರ್ತೈತೆ ಅನ್ನೋದು ಡಿಸೈಡ್ ಆಗ್ತೈತಿ. 12 ತಿಂಗಳಿಗೆ ಎಷ್ಟು ಬಡ್ಡಿ ಆಗ್ತೈತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ 12 ತಿಂಗಳಿಗೆ 4,574 ರೂಪಾಯಿ ಐತಿ. ಟೋಟಲ್ ಆಗಿ ಅದು 12 ತಿಂಗಳಿಗೆ ನೀವು ಕಟ್ಟಿದ್ರೆ 54,888 ರೂಪಾಯಿ ಆಗ್ತೈತಿ. ಇದ್ರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ 49,903 ರೂಪಾಯಿ ತೆಗೆದ್ರೆ ಬರೀ ಬಡ್ಡಿ ಅಷ್ಟು ಉಳಿಯೋದು 4,985 ರೂಪಾಯಿ 12 ತಿಂಗಳಿಗೆ ಬಡ್ಡಿ ಆಗ್ತೈತಿ. 18 ತಿಂಗಳಿಗೆ ಎಷ್ಟು ಬಡ್ಡಿ ಆಗ್ತೈತಪ್ಪ ಅನ್ನೋದು ನೋಡೋದಾದ್ರೆ 18 ತಿಂಗಳಿಗೆ ನೀವು 3,192 ರೂಪಾಯಿ ಕಟ್ಟಬೇಕಾಗತಿ. ಅದು 18 ತಿಂಗಳಿಗೆ 57,456 ರೂಪಾಯಿ ಆಗ್ತೈತಿ. ಇದ್ರ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ 49,903 ರೂಪಾಯಿ ತೆಗೆದ್ರೆ ಬರೀ ಬಡ್ಡಿ ಅಷ್ಟೇ ಉಳಿಯೋದು 7,553 ರೂಪಾಯಿ 18 ತಿಂಗಳಿಗೆ ಬಡ್ಡಿ ಆಗ್ತೈತಿ. ಇನ್ನು ನಿಮ್ಮ 24 ತಿಂಗಳಿಗೆ ಎಷ್ಟು ಬಡ್ಡಿ ಆಗ್ತೈತಿ ನೋಡೋದಾದ್ರೆ 24 ತಿಂಗಳಿಗೆ 2,499 ರೂಪಾಯಿ ಐತಿ. ನೀವು ಇದನ್ನ 24 ತಿಂಗಳಿಗೆ ಕಟ್ಟಿದ್ರೆ 59,976 ರೂಪಾಯಿ ಆಗ್ತೈತಿ. ಇದ್ರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ 49,903 ರೂಪಾಯಿ ತೆಗೆದ್ರೆ ಮೈನಸ್ ಮಾಡಿದ್ರೆ 10,073 ರೂಪಾಯಿ 24 ತಿಂಗಳಿಗೆ ಬಡ್ಡಿ ಆಗ್ತೈತಿ. ಸೊ ಇದು HF100 ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರ್ತೈತೆ ಅನ್ನೋದು ಒಂದು ಡೀಟೇಲ್ ವಿಡಿಯೋ ಆಗಿತ್ತು. ಇದೇ ರೀತಿ ಹೆಚ್ಚಿನ ನಾಲೆಡ್ಜ್ ವಿಡಿಯೋನ ತರ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋ ಒಳಗಡೆ ಸಿಗೋಣ.